ನಾವೇ ಓಡಾಡಿ ಎಲ್ಲ ಮದುವೆ ಮಾಡಿದ್ದು. ಅವ್ರು ಕಷ್ಟದಲ್ಲೇ ಇದ್ರು, ಆದ್ರೂ ಪಾಪ ಅವಳು ಅದೇ ಬೇಕು ಇದೇ ಬೇಕು ಅಂತ ಮೈಸೂರವರೆಗೂ ಎಲ್ಲ ಸೆಲೆಕ್ಟ್ ಮಾಡಿ ನಾನೇ ಮದ್ದೇ ಬೇಕತ್ತೆ ಅದೇ ಬೇಕತ್ತೆ ಅಂತೇಳಿ ಎಲ್ಲ ತಗಸ್ಕೊಂಡು ಸರ್. ಆ ತಾಯಿ ಮನೆಗೆ ನಿನ್ನೆ ಬಂದಿರೋದು ಲಕ್ಷ್ಮೀ ಕೂರ್ಸಕ್ಕೆ ಚಂದ್ರ ಲೆವೆಟಲ್ಲಿ. ಇವ್ರು ಇರೋದು ಲಗೇರಿ. ಅಲ್ಲಿಂದ ತಾಯಿ ಮನೆಗೆ ನೈಟ್ ಇವರು ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಅಂತ ಪಾಪ ಹುಡುಗಿ ಬಂದಿರೋದು. ನೈಟ್ ಎಲ್ಲ ಸೀರೆ ಉಡಿಸಿ ಪಾಪ ಅವಳೇ ತಿಂಡಿ ಎಲ್ಲ ಮಾಡಿ ಎಲ್ಲ ಜೋಡಿಸಿದ್ದಾಳೆ, ಅಲಂಕಾರ ಮಾಡಿ ಫೋಟೋ ಎಲ್ಲ ತೆಗೆದು ವಿಡಿಯೋ ಎಲ್ಲ ಹಾಕಿದ್ದಾಳೆ. ಆಮೇಲೆ ಅವಳು ಹೋಗಿ ಗಂಡನ ಜೊತೆ ಮೇಲ್ಗಡೆ ಫೋಟೋ ಎಲ್ಲ ತಗೊಂಡು ಬೆಳಗ್ಗೆ ಟಿಫನ್ ಮಾಡಿ ಎಲ್ಲರೂ ತಿಂಡಿ ತಿಂದು ಮತ್ತೆ ಮಧ್ಯಾಹ್ನ ಗಂಡನ ಮನೆಗೆ ನಾದಿನಿ ಮನೆಗೆ ಹೋಗ್ಬಿಟ್ಟು ಅವರು 3 ದಿನ ಆಗಿದೆ ಮನೆ ಮಾಡಿ. ಬರೀ 3 ತಿಂಗಳು ಸರ್ ಮದುವೆ ಆಗಿ 3 ದಿನ ಆಗಿದೆ. ಭಾನುವಾರ ಹಾಲುಗ್ಸಿದ್ದಾರೆ. ಮತ್ತೆ ಹಾಲುಗ್ಸಿದ್ಮೇಲೆ ಅಲ್ಲಿ ಹೋಗಿ ಸಾಮಾನೆಲ್ಲ ನಾನು ತೊಗೊಂಡು ಹೋಗ್ತೀನಿ ಮನೆಗೆ ಅಂದ್ಬಿಟ್ಟು ಏನೇನು ಬೇಕೋ ಎಲ್ಲ ಸಾಮಾನು ಮೂಟೆ ಕಟ್ಟಿ ಇಟ್ಕೊಂಡಿದ್ದಾಳೆ. ಬಟ್ಟೆ ಸಾಮಾನು ಎಲ್ಲ ನಾನು ಮನೆಗೆ ತೊಗೊಂಡು ಹೋಗ್ತೀನಿ ಮಮ್ಮಿ, ಅದು ತೊಗೊಂಡು ಹೋಗ್ತೀನಿ ಮಮ್ಮಿ ಅಂತೇಳಿ ಎಲ್ಲ ತೆಗೆದು ತುಂಬಿಟ್ಕೊಂಡಿದ್ದಾಳೆ. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾದಿನಿ ಮನೆಗೆ ಹೋಗ್ಬಿಟ್ಟು ಕುಂಕುಮ ಕೊಟ್ಟು ಬರ್ತೀನಿ, ಹೊಸ ಮನೆ ಹಾಲುಗ್ಸಿದ್ದೀನಲ್ಲ ಆ ಮನೆಗೆ ಹೋಗ್ಬಿಟ್ಟು ಕುಂಕುಮ ಕೊಟ್ಟು ಬರ್ತೀನಿ ಅಂತ ಈ ಹುಡುಗಿನೇ ಗಂಡ ಹೆಂಡತಿ ಹೊಸ ಮನೆ ಭಾನುವಾರ ಹಾಲುಗ್ಸಿ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೊಸ ಮನೆಗೆ ಹೋಗ್ಬಿಟ್ಟು ಒಂದು 4 ಜನ ಕುಂಕುಮ ಕೊಟ್ಟು ಬರ್ತೀನಿ ಅಂತ ಅವ್ನು ನಾದಿನಿಗೆ ಫೋನ್ ಮಾಡವ್ರೆ, ಬನ್ನಿ ಕುಂಕುಮ ತೊಗೊಂಡೋಗಿರಿ ಸಂಜೆ ಅಂದ್ಬಿಟ್ಟು. ನನ್ನ ಮಮ್ಮಿ ಮನೆಗೆ ಬಂದಿದ್ದೀನಿ ಅಂತ. ಆಯ್ತಮ್ಮ ಸಾಯಂಕಾಲ ಬರ್ತೀನಿ, ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ಅಷ್ಟರಲ್ಲಿ ಇವ್ರು ಹೋಗಿ ಅಲ್ಲಿ ಮನೆಗೆ ಹೋಗಿ ಇನ್ನೂ ಸೇರಲೇ ಇಲ್ಲ ಸರ್ ಅವ್ರ ಮನೆಗೆ. ಪಾಪ ಅಷ್ಟರಲ್ಲಾಗಲಿ ಸ್ಪಾಟ್ ಔಟ್ ಅಂತ ಫೋನ್ ಬಂತು. ಆಕ್ಸಿಡೆಂಟ್ ಸರ್. ಅವ್ರು ಹೋಗ್ಬೇಕಾದ್ರೆ ಸ್ಕೂಟಿಯಲ್ಲಿ ಹಿಂದೆ ಲಾರಿ ಬಂದು ಟಚ್ ಆಗಿದೆ. ಇವ್ರು ಬಿದ್ದುಬಿಟ್ಟಿದ್ದಾರೆ. ಬಿದ್ದ ತಕ್ಷಣ ಅದು ಹೆಂಗಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಹಿಂದೆ ತಲೆಗೆ ಏಟಾಗಿ ಫುಲ್ ಬ್ಲಡ್ ಹೋಗ್ಬಿಟ್ಟಿದೆ. ಆ ಹುಡುಗ ಅಷ್ಟು ಕರೀತಾ ಇದ್ದಾರೆ, ಯಾರಾದರೂ ಹೆಲ್ಪ್ ಮಾಡಿ. ಈ ದರಿದ್ರ ಮೊಬೈಲ್ಗಳು ಬಂದು ಎಲ್ಲ ಬರೀ ವಿಡಿಯೋ ಮಾಡೋದೇ ಕೆಲಸನ. ಒಂದಿಷ್ಟು ಮನ್ಸತ್ವನೇ ಇಲ್ವಾ ಜನಕ್ಕೆ? ಒಂದಿಷ್ಟಾದ್ರೂ ಮನ್ಸತ್ವನ ಕಳ್ಕೊಂಡಿದಾರ ಜನ, ಹಾಳಾದ ಜನ. ಏನು ಬಂದಿದೆ ಜನಗಳಿಗೆ? ಒಂದಿಷ್ಟು ಎತ್ತಿ ಒಂದು ಆಟೋ ಅಡ್ಡಾಕ್ಬಿಟ್ಟು ಆಟೋಗೆ ಆಗಿದ್ದಿದ್ರೆ ಮಗು ಉಳಿತಿತ್ತು, ಇವತ್ತು ಮಗು ಪ್ರಾಣ ಉಳಿತಿತ್ತು. ಅಷ್ಟು ಬ್ಲಡ್ ಹೋಗೋವರೆಗೂ ಆ ಹುಡುಗನೆಲ್ಲ ಬಡ್ಕೊಂಡು ಬನ್ನಿ ಹೆಲ್ಪ್ ಮಾಡಿದ್ರೆ ಎಲ್ಲ ವಿಡಿಯೋ ಮಾಡ್ಕೊತಿದ್ದಾರೆ ಹೊರತು ಯಾರು ಬಂದು ಹೆಲ್ಪ್ ಮಾಡಿಲ್ಲ. ಹುಡುಗನ ಹೆಸರು ಸುನೀಲ್ ಸರ್. ಸವಿತಾ ಸರ್. ಅವರು ನೆನ್ನೆ ಹಬ್ಬ ಇದ್ದುದರಿಂದ ಹುಡುಗಿ ಮನೆಯಲ್ಲಿ ಚಂದ್ರ ಲೇಔಟ್ ಮನೆ, ಇವರು ನಂದಿನಿ ಲೇಔಟ್ಗೆ ನಮ್ಮ ಅಕ್ಕ ಅವ್ರ ಮನೆಗೆ ಅರ್ಶಿನ ಕುಂಕುಮ ತಗೋಬೇಕು ಅಂತ ಬರಬೇಕಾದ್ರೆ ಲಗ್ಗೆರೆ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಇವರು ಬೈಕಲ್ಲಿ ಬರ್ತಾಯಿದ್ರು, ಲಾರಿ ಹೊಡ್ಕೊಂಡು ಹೋಗಿ ಅಲ್ಲೇ ಬಿದ್ದುಬಿಟ್ಟಿದ್ದಾರೆ ಇಬ್ಬರು. ಇವ್ರು ಎಡಗಡೆ ಬಿದ್ದಿದ್ದಾರೆ, ಅವ್ರು ಬಲಗಡೆ ಬಿದ್ದಿದ್ದಾರಲ್ಲ, ಹಾಗಾಗಿ ತಲೆಗೆ ಏಟಾಗಿ ಸ್ಪಾಟ್ ಆಗಿದೆ. ಇಲ್ಲ, ಅವ್ರ ತಂದೆ ತಾಯಿ ಮನೇಲಿ ಮುಗಿಸ್ಕೊಂಡು ಇವ್ರು ನಾದಿನಿ ಮನೆಗೆ ಬರ್ತಾಯಿದ್ರು. ಇಲ್ಲ, ಅವ್ರು ತಂದೆ ತಾಯಿ ಮನೇಲಿ ಮುಗಿಸ್ಕೊಂಡು ಇಲ್ಲಿ ಬರ್ತಾಯಿದ್ರು, ನಮ್ಮ ಅಕ್ಕರ ಮನೆಗೆ ಬರ್ತಾಯಿದ್ರು. ಬರಬೇಕಾದ ಟೈಮಲ್ಲಿ ಆ ಥರ ಲಗ್ಗೆರೆ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೈತೆ. ರವಿ ಅಂತ ಸರ್. ನಾವು ನಮ್ಮ ವೈಫು 2 ವೀಲರಲ್ಲಿ ಹೋಗ್ತಿದ್ದೋ, ಹಿಂದೆಗಡೆಯಿಂದ ಲಾರಿ ಬಂದು ಹೊಡೆದಿದ್ದಾರೆ. ನಮ್ಮ ಮಿಸ್ಸಸ್ಸು ಸ್ಪಾಟಲ್ಲೇ ಹೋಗ್ಬಿಟ್ರು ಸರ್, ತೀರೋಗಿದ್ದಾರೆ. ಎಲ್ಲಿಗೆ ಬಂದಿರಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ದು ಚಂದ್ರ ಲೇಔಟ್ಗೆ, ವರಲಕ್ಷ್ಮಿ ಹಬ್ಬಕ್ಕೆ. ಅಲ್ಲಿಂದ ನಾವು ರೂಮ್ಗೆ ಹೋಗ್ತಾ ಇದ್ದೋ ಮಲ್ಲೇಶ್ವರಂಗೆ. ಅಕ್ಕ ಮನೆಗೆ ಹೋಗಿ ರೂಮ್ಗೆ ಹೋಗ್ತಾ ಇದ್ದೋ. ಅಕ್ಕ ಮನೆಗೆ ಹೋಗಿದ್ರಾ ಅಥವಾ ಹೋಗಿಲ್ಲ ಸರ್, ಇನ್ನೊಂದು 5 ನಿಮಿಷದಲ್ಲಿ ಅಕ್ಕ ಮನೆಗೆ ರೀಚ್ ಆಗ್ತಾ ಇದ್ದೋ. ಮಧ್ಯದಲ್ಲಿ ಆಗಿದೆ ಸರ್. ಅಂದರೆ ನೀವು ಅಲ್ಲಿ ಆಕ್ಸಿಡೆಂಟ್ ಆಗಿ ಮೇಲೆ ಹತ್ತಿದ್ದ ಅದು ಸರ್? ನಾನು ಸರಿ ನೋಡಿ ಸರ್, ನಾನು ಬಿದ್ದಿದ್ದೆ. ತಕ್ಷಣ ಎತ್ಕೊಂಡೆ. ಹುಡುಗಿ ಜಾಸ್ತಿ ಇದಾಗಿತ್ತು, ನಮ್ಮ ತೊಡೆ ಮೇಲೆ. ಅಲ್ಲ, ನೀವು ಸುಮಾರು ಹೊತ್ತು ಕಿರ್ಚಾಡ್ತೀರ. ಹೌದು ಸರ್, ಯಾರು ಹೆಲ್ಪ್ ಮಾಡಲ್ರಿ ಸರ್. ಸುಮಾರು ಹೊತ್ತು ಕೂಗಾಡಿದ್ದೀನಿ, ಯಾರು ಹೆಲ್ಪ್ ಮಾಡಿಲ್ಲ. ಲಾಸ್ಟ್ ಯಾರೋ ಒಬ್ರು ಕಾಲ್ ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿದ್ರು, ಆಂಬುಲೆನ್ಸಲ್ಲಿ ಕರ್ಕೋಯಿದೆ. ಎಲ್ಲಿ ಏಟಾಗಿತ್ತು ನಿಮ್ಮ ವೈಫ್ಗೆ? ಸರ್, ರೈಟ್ ಸೈಡಲ್ಲಿ ತಲೆ ಹತ್ರ ಏಟಾಗಿತ್ತು. ಸರ್, ಎಷ್ಟು ತಿಂಗಳಾಗಿತ್ತು ಸರ್ ಮದುವೆ? ಸರ್, ಮದುವೆ ಆಗಿ 2 ತಿಂಗಳ ಮೇಲೆ 8 ದಿನ ಆಗಿದೆ ಸರ್ ಅಷ್ಟೇ. 2 ತಿಂಗಳ ಮೇಲೆ 8 ದಿನ? ಹೌದು. ಇದು ಹೊಸ ಮನೆ ಏನೋ ಮಾಡಿದ್ರೆ? ಹೌದು ಸರ್, ಹೊಸ ಮನೆ ಮಾಡಿದ್ದು. ಎಲ್ಲಿ? ಮಲ್ಲೇಶ್ವರಮಲ್ಲಿ ಮಾಡಿದ್ದು. ಅಲ್ಲಿ ಏನಾದ್ರು ಅಲ್ಲಿ ಹೋಗ್ತಿದ್ರಾ ಏನಾದ್ರು? ಎಲ್ಲಿ ಸರ್? ಅಲ್ಲಿ ಒಂದು 3 ದಿನ ಇದ್ದು ಸರ್. ಸಂಡೇ ಹಾಲುಗ್ಸಿದ್ದು, 3 ದಿನ ಆ ಮನೇಲಿ ಇದ್ದು ಇವಾಗ ಅಷ್ಟೇ. ಹೊಸ ಮನೇಲಿ 3 ದಿನ ಆಯ್ತು ಅಷ್ಟೇ. 3 ದಿನದಿಂದ ಹೊಸ ಮನೆಗೆ ಹೋಗಿದ್ದು. ನಿಮ್ಮ ವೈಫ್ ನಿಮ್ಮ ಜೊತೆ ಏನೆಲ್ಲ ಕನಸು ಕಟ್ಕೊಂಡಿದ್ರು ಸರ್? ಈಗ ಏನೆಲ್ಲ ಹೇಳ್ತಾ ಇದ್ರು? ಸರ್, ಚೆನ್ನಾಗಿ ಬಾಳ್ಬೇಕು ಅನ್ಕೊಂಡಿದ್ದು ಸರ್, ಅಷ್ಟೇ, ಇನ್ನೇನಿಲ್ಲ.